ರಾಜಪುರೋಹಿತ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ದಾರೆ. ಇದೀಗ ಶ್ರೀ ಬಸವರಾಜ್ ಸಾದರ್ ಅವರು ಸರ್ವರಿಗೆ ಸ್ವಾಗತವನ್ನು ಕೋರುವುದರ ಜೊತೆಗೆ ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸಾಹಿತ್ಯ ಅಕಾಡೆಮಿ ದಿಲ್ಲಿಯಲ್ಲಿರಬಹುದು, ಅದರದ ಹಳ್ಳಿಗೂ ಕೂಡ ಹೋಗ್ಬೇಕನ್ನೋ ಉದ್ದೇಶದಿಂದ ನಾವೆಲ್ಲ ಸದಸ್ಯರು ಅಲ್ಲೆಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹೋದ ವಾರನೇ ಹಂಪಿ ಯೂನಿವರ್ಸಿಟಿಯಲ್ಲಿ ಶಾಂತರಸರ ಬದುಕು ಮತ್ತು ಸಾಹಿತ್ಯ ಅನ್ನುವ ವಿಚಾರ ಸಂಕಿರಣ ಮಾಡಿದ್ವಿ ಒಂದು ದಿವಸದ್ದು. ಈ ಒಂದು ತಿಂಗಳ ಹಿಂದೆ ಚನ್ನಬಸಪ್ಪ ಅವರ ಬದುಕು ಮತ್ತು ಸಾಹಿತ್ಯ ಕುರಿತು ಅವರು ಓದಿದಂತಹ RLS ಲಾ ಕಾಲೇಜ್ ಬೆಳಗಾವಿನಲ್ಲಿ ಒಂದು ವಿಚಾರ ಸಂಕಿರಣ ಮಾಡಿದ್ವಿ. ಹಿರೇಮಲ್ಲೂರು ಈಶ್ವರನ್ ಅವರನ್ನ ಕುರಿತು ಧಾರವಾಡದ ಅವರ ಕಾಲೇಜಿನಲ್ಲಿ ಒಂದು ವಿಚಾರ ಸಂಕಿರಣ, ಹೀಗೆ ಅಲ್ಲೆಲ್ಲ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಆದಷ್ಟು ಧಾರವಾಡದಲ್ಲಿ ನಿರಂತರವಾಗಿ ಈ ಥರ ನಡೀತಿರ್ತಾವೆ, ಧಾರವಾಡ ಬಿಟ್ಟು ಆಚೆ ಸ್ವಲ್ಪ ಹೋಗೋಣ ಅನ್ನೋ ಉದ್ದೇಶದಿಂದ ನಮ್ಮೆಲ್ಲ ಸದಸ್ಯರು ಹೀಗೆ ನಾವು ಹೊರಗೆ ಹೋಗ್ತಾ ಇದ್ದೇವೆ. ಜನರ ಸ್ಪಂದನೆ ಕೂಡ ಅಷ್ಟೇ ಒಳ್ಳೆಯ ರೀತಿ ಇರೋದ್ರಿಂದ ನಾವೆಲ್ಲ ಸೇರಿ ಈ ಸಾಹಿತ್ಯದ ವಾತಾವರಣವನ್ನು ಇನ್ನಷ್ಟು ತಿಳಿಗೊಳಿಸುವುದು, ಸಾಹಿತ್ಯದ ಮೂಲಕ ನಮ್ಮ ಹೃದಯಗಳನ್ನು ಬೆಸೆಯುವುದು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. BM ಶ್ರೀಕಂಠಯ್ಯನವರು ದೇಶಕ್ಕೆ ಹೆಸರಾದವರು. ಕನ್ನಡ ಅಂತ ಅವರು ಊರೂರನ್ನೇ ಸುತ್ತವರು. ಹಿರಿಯರಿಗೆಲ್ಲ ಗೊತ್ತಿರುತ್ತೆ, ನಮ್ಮ ಅನುದಾನಿ ಸರ್ ಅಂತವ್ರಿಗೆ, ಪಾಟೀಲ್ ಸರ್ ಅಂತವ್ರಿಗೆ. ಶ್ರೀಕಂಠಯ್ಯ ಅಂದರೆ ಬಹಳ ದೊಡ್ಡ ವಿದ್ವಾಂಸರು BM ಶ್ರೀ ಅವರು. ಕನ್ನಡದ ಬಗ್ಗೆ ಅಷ್ಟೇ ಅಭಿಮಾನ ಪ್ರೀತಿ ಇಟ್ಕೊಂಡು ಅನೇಕರ ಥರನೇ ಅವರು ಅದನ್ನು ಕನ್ನಡವನ್ನು ತಲೆ ಮೇಲೆ ಹೊತ್ಕೊಂಡೇ ನಾಡನ್ನು ಸುತ್ತಿದವರು. ಜರಿಪೇಠ, ಕಂಚಿನ ಕಂಠ ಅವರ ಮಾತು ಅಂದರೆ ಬಾಯಿ ಬಿಟ್ಕೊಂಡು ಕೇಳೋರು ಜನ ಮರೆತು ಎಲ್ಲ ತೊಂದರೆ, ಅಷ್ಟು ಅದ್ಭುತವಾದ ಭಾಷಣ ಮಾಡ್ತಿದ್ರಂತ BM ಶ್ರೀ ಅವರು. ಒಂದ್ಸಲ ಏನಾಯ್ತಂದ್ರೆ, ಅದ್ಯಾವುದೋ ಒಂದು ಊರು, ಗುಲ್ಬರ್ಗಾನೋ ರಾಯಚೂರು ನೆನಪಿಗೆ ಬರುವುದು, ಪಂಪನ ಬಗ್ಗೆ ಅವರ ಭಾಷಣ ರಾತ್ರಿ 10 ಗಂಟೆ ರಾತ್ರಿ ಪಂಪನ ಬಗ್ಗೆ ಭಾಷಣ. ಜನ ಜಮಾಯಿಸಿ ಕೂತೇ ಬಿಟ್ಟರು ಅವ್ರ ಮಾತು ಕೇಳೋದಕ್ಕೆ. ಈಗ ಶ್ರೀಕಂಠಯ್ಯನವ್ರು ಬಂದಾರಂತೆ, ಜನ ಕುಡಿದ್ರು ರಾತ್ರಿ 10 ಅವರು ಭಾಷಣ ಮಾಡೋ ಮೊದಲು ಅದೇ ಊರಿನಾಗೆ ಪಂಪ್ ಸೆಟ್ ಚಾಲು ಮಾಡೋ ಸಮಾರಂಭ ಅಲ್ಲೇ ಪಕ್ಕದಾಗೆ. ಒಂದ್ ಕಡೆ ಸಾಹಿತ್ಯ ಕಾರ್ಯಕ್ರಮ, ಇನ್ನೊಂದ್ ಕಡೆ ಪಂಪ್ ಸೆಟ್ ಆನ್ ಮಾಡೋದು. ಒಬ್ಬ ಮಂತ್ರಿಗಳು ಬರ್ತಿರ್ಬೇಕು ಬಹುಶಃ. ಪಂಪೋತ್ಸವ ಬ್ಯಾನರ್ ನೋಡಿ ಕಾರ್ಯಕ್ರಮ ಮಾಡುವಾಗ ಸಾಮಾನ್ಯ ಹಾಕಿರ್ತಾರಲ್ಲ, ಅಲ್ಲೇ ಪಂಪೋತ್ಸವ ಅಂತ ಹೇಳಿ ಬ್ಯಾನರ್ ಹಾಕಿರ್ತಾರೆ. ಪಂಪ್ ಆನ್ ಮಾಡೋದು ಬಿಟ್ಟು ಇಲ್ಲಿ ಪಂಪೋತ್ಸವ ಇಲ್ಲಿ ನಡೆದ ಜನ ಎಲ್ಲ ಬಂದು ಇಲ್ಲೇ ಕುಂತು ಬಿಡ್ತಾರೆ. ಪಂಪೋತ್ಸವ ಬ್ಯಾನರ್ ನೋಡಿ ಅಲ್ಲಿ ಹೋಗೋರೆಲ್ಲ ಇಲ್ಲಿಗೆ ಬಂದು ಕುಂತು ಬಿಟ್ರು, ಅರ್ಥ ಗೊತ್ತಾಗ್ಲಿಲ್ಲ ಪಾಪ. ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತಸ ಪಡ್ತಕ್ಕಂಥ ಸಂಗತಿ ಅಂತೇಳಿ. ಸೃಜನಶೀಲತೆ ಅಂತಕ್ಕಂಥದ್ದು ಸಾಹಿತ್ಯದ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಗ. ಸೃಜನಶೀಲತೆ ಇಲ್ಲದೇನೆ ಕಾವ್ಯವಾಗಲಿ, ಸಣ್ಣ ಕಥೆ ಆಗಲಿ, ಕಾದಂಬರಿ ಆಗಲಿ ಅಥವಾ ಬೇರೆ ಬೇರೆ ಆಯಾಮಗಳು ಅದು ಹೊರಹೊಮ್ಮಲಿಕ್ಕೆ ಸಾಧ್ಯತೆಗಳು ಕಡಿಮೆ. ಧನ್ಯವಾದಗಳನ್ನು ಹೇಳಿ ಅವನ್ನು ಇದೊಂದು ನದಿ ಸಂಸ್ಕೃತಿಯ ಒಂದು ಜೈನ ಕುಟುಂಬದ ಸಂಸ್ಕೃತಿಯಲ್ಲಿ ಬೆಳೆದಂಥ ಒಂದು ಕಥನ. ಇಲ್ಲಿ ಬರುವ ಕೆಲವು ರಿಚುವಲ್ಗಳೆಲ್ಲ ಅದಕ್ಕೆ ಸಂಬಂಧಪಟ್ಟಂಥದ್ದು. ಓದ್ಲೆ ಆಫೀಸಿಗೆ ಹೋದಾಗ 2 ದಿನಗಳ ಹಿಂದೆಯೇ ಅವ್ವನಿಂದ ಬಂದ ಪತ್ರ ಸಿಕ್ಕಿತು. ಯಾವತ್ತೂ ಅಪ್ಪನೇ ಪತ್ರ ಬರೆಸಿ ಹಾಕುತ್ತಿದ್ದ, ಈಗ ಅವ್ವ ಬರೆಸಿ ಹಾಕಿದ್ದಾರೆ. ನಿನ್ನ ತೀರ್ಥರೂಪರಾದ ರಾಧಾ ನೇಮಣ್ಣನವರು ಹಾಸಿಗೆ ಹಿಡಿದಿದ್ದಾರೆ, ದೌಡ್ ಬಂದರೆ ಮೋತಿ ಸಿಕ್ಕೀತು, ತಾರೆಂದು ತಿಳಿದು ಬರಬೇಕು ಎಂದು ನಿಮ್ಮ ತಾಯಿಯವರಾದ ಸೌಭಾಗ್ಯ ತಾಯವಕ್ಕ ಸ್ವತಃ ಅಂಗಡಿಗೆ ಬಂದು ಹೇಳಿದಾಗ ಬರೆದ ಪತ್ರ ಇತಿ ಅಂಗಡಿ ಮಾಯಪ್ಪಣ್ಣವರು ಇತ್ತು. ನನಗೆ ಗಾಬರಿ ಆಯಿತು. ಏನಾಗಿರ್ಬೋದು ಅಪ್ಪನಿಗೆ? ಅಪ್ಪ ಜೀವಮಾನದಲ್ಲಿ ಜಡ್ಡು ಜಾಪತ್ರೆ ಎಂದು ಮಲಗಿದವನಲ್ಲ, ಕಲ್ಲಿನಂತಹ ಮನುಷ್ಯ. ಈಗ ಏಕಾಏಕಿ ಬಂದ ಪತ್ರದಿಂದ ಗಾಬರಿ ಹುಟ್ಟಿತು. ಆಫೀಸಿಗೆ ರಜೆ ಹಾಕಿ ಸೀದಾ ಮಾಲತಿ ಕೆಲಸ ಮಾಡೋ ಆಫೀಸಿಗೆ ಹೋಗಿ ಅವಳನ್ನು ಕರೆದುಕೊಂಡು ಮನೆಗೆ ಬಂದೆ. ನನ್ನ ಗಾಬರಿ ನೋಡಿ ಮಾಲತಿಯನ್ನು ಸಮಾಧಾನ ಮಾಡಿದಳು. ಹಂಗೇನಿರ್ಲಿಕ್ಕಿಲ್ಲ, ಇತರ ಶೆಟ್ಟರು ನೇರವಾಗಿಯೇ ಬರೆಯುತ್ತಿದ್ದರು. ಅಲ್ಲದೆ ಪತ್ರದಲ್ಲಿ ಸೌಭಾಗ್ಯ ತಾಯವಕ್ಕ ಎನ್ನುವ ಶಬ್ದದ ಕೆಳಗೆ ನನ್ನ ಗಮನ ಸೆಳೆದು ಏನಾದರೂ ಆಗಿದ್ದರೆ ಶೆಟ್ಟರು ಸೌಭಾಗ್ಯ ಎನ್ನುವ ಶಬ್ದವನ್ನು ಬರೆಯುತ್ತಿರಲಿಲ್ಲವೆಂದಳು. ಮುಂದೆ ಕಾಯ್ದು ಕುಳಿತಿದ್ದರು. ನನ್ನ ಗೆಳೆಯರು ಶವವನ್ನು ಎತ್ತಿ ವಾಹನದಲ್ಲಿ ಹಾಕಿದ ಮೇಲೆ ನಾನು ಮಾಲತಿ ಅದರಲ್ಲಿ ಹೋಗಿ ಕುಳಿತವು. ಹುಡುಗನನ್ನು ಪಕ್ಕದ ಮನೆಯಲ್ಲಿ ಬಿಟ್ಟು ಸ್ಮಶಾನಕ್ಕೆ ಹೊರಟೆವು. ಅಪ್ಪನ ಸಾವಿಗೆ ಇಡೀ ಊರೇ ಸ್ಪಂದಿಸಿದ್ದು. ಗೋವಾಕ್ಕೆ ಬರುವಾಗ ಅವರನ್ನು ಕಳಿಸಲು ಹೊಳೆಯ ತನಕ ಇಡೀ ಊರೇ ಬಂದದ್ದು ನೆನಪಾಗಿ ಇಲ್ಲಿ ಒಂದು ಕ್ಷುದ್ರ ಜೀವಿ ಹಾಗೆ ಅವನನ್ನು ಸುಟ್ಟು ಬರಲು ಹೊರಟಿದ್ದ ನನಗೆ ಬಹಳ ಕೆಡುಕೆನಿಸಿತು.
ಅಥವಾ ಹೊಳೆಯ ತನಕ ಕಳಿಸಲು ಬಂದಿದ್ದ ಊರವರೆಲ್ಲ ಅವನ ಸಂಸ್ಕಾರಕ್ಕೆಂದೇ ಬಂದವರಂತೆ ಬಂದಿದ್ದಾರೆ. ಇನ್ನೊಂದು ತಿರುಗಿ ಬರಲಾರದವಳು ಎಂದು ತೀರ್ಮಾನಿಸಿ ಗೋವಾ ಎಂದರಷ್ಟೇ, ಸಾವು ಎಂದರಷ್ಟೇ ಎಂದು ತಿಳಿದಿದ್ದಾರೆ. ವಿದ್ಯುತ್ ಚಿತ್ತಾಗಾರದಲ್ಲಿ ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿಯಿತು. ಗೆಳೆಯರೆಲ್ಲ ಬೇರೆ ಬೇರೆ ಬಸ್ ಹಿಡಿದು ತಮ್ಮ ಮನೆಗಳಿಗೆ ಹೋದರು. ಪುಸ್ತಕ ಬಿಡುಗಡೆ ಮತ್ತು ಪುಸ್ತಕ ಬರಲಿಕ್ಕೆ ಅನೇಕರು ಇಲ್ಲಿರುವಂತಹ ವಿಜಯ್ ಕಿರೋಸ್ ಇರ್ಬೋದು, ಮತ್ತೆ ವಿವೇಕಾನಂದ ಸರ್ ಇರ್ಬೋದು, ಮತ್ತೆ ದತ್ತಪ್ರಸಾದ್ ಪಾಟೀಲ್ ಸರ್, ಎಲ್ಲರೂ ಒಗ್ಗೂಡ್ಕೊಂಡು ನನಗೆ ಅದನ್ನು ಮಾಡಿಕೊಟ್ರು. ಅದು ಆದಮೇಲೆ ನಾನು ಮತ್ತೆ ಟ್ರಾನ್ಸ್ಫರ್ ಹೋದೆ ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕಿಗೆ. ಅಲ್ಲಿ ಹೋದ ಮೇಲೆ ಗಜಲ್ ಬರೆದೆ. ಇಲ್ಲಿದ್ದಾರೆ ಮೇಡಮ್ ಅವರು, ಶಾಂತರಸರನ್ನ ಓದ್ಕೊಂಡೆ. ಗಜಲ್ ಯಾಕೋ ಬರೀಬೇಕು ಅಂತ ಅನಿಸ್ತು. 3 ವರ್ಷ ತಗೊಂಡೆ ಗಜಲ್ ಬರೀಲಿಕ್ಕೆ, ಗಜಲ್ ಪುಸ್ತಕ ತರಲಿಕ್ಕೆ. ಗಜಲ್ಗಳನ್ನ ಬರದೆ ಹಿರಿಕಿರಿಯರ ಹತ್ರ ತೋರಿಸ್ದೆ, ತಿದ್ದಿಸ್ದೆ. ಕಾವ್ಯ ಅಂದ್ರೆ ಹಾಗೆ ಅದು, ಒಮ್ಮೊಮ್ಮೆ ದಿಢೀರಂತ ಬಂದ್ಬಿಡ್ತೈತಿ, ಒಮ್ಮೊಮ್ಮೆ ಬರೋದೇ ಇಲ್ಲ. ಎಷ್ಟು ಒದ್ದಾಡಿದ್ರು ಬರೋದಿಲ್ಲ. ಕವಿತೆ ಅಂದ್ರೆ ಹಾಗೆ, ನೆಟ್ಟ ಗಿಡ ಇರ್ತದಲ್ಲ, ಅದರಲ್ಲಿ ಮೊಗ್ಗಾಗಬೇಕು, ಮೊಗ್ಗಾಗಿ ಹೂವು ಅರಳಬೇಕಲ್ಲ. ಹೂವು ಅರಳುವಂತಹ ಪ್ರಕ್ರಿಯೆ ಏನಿದೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಈಗೆಲ್ಲ ಡಿಜಿಟಲೈಸ್ಡ್ ಆಗ್ಬಿಟ್ಟಿದ್ದೀವಿ. ಹೂವು ಅರಳೋದನ್ನ ತೋರಿಸ್ತೀವಿ, ನಾವು ಮೊಬೈಲ್ಗಳಲ್ಲಿ ನೋಡ್ತಿರ್ತೀವಿ, ಕಾಣಿಸಿತ್ತು ಹಿಂಗೆ ಅರಳ್ತು ಅಂತ. ಬಟ್ ಅದು ಸೃಜನಶೀಲತೆ ಅಲ್ಲ, ಈ ಸೃಜನ ಸಮ್ಮಿಲನ ಅಂತಿರೋದು. ಕಟ್ಟೆ, ಜಾತ್ರೆ, ಶಾಪಿಂಗ್ ಮಾಲ್, ಚಾಟ್ ಸೆಂಟರ್, ನಿಲ್ದಾಣ, ಬಾಜು ಎಳನೀರಿನ ಅಂಗಡಿ ಹುಡುಗ, ಕಚೇರಿಯ ಸಾಹೇಬರು, ಬಗಲ ಚೀಲದಲ್ಲಿ ಕೂಸು ಹೊತ್ತು ಬೇಡುವ ಹೆಣ್ಣು ಮಗಳು, ಮನೆಯವರ ಕದ್ದು ಮೂಲೆಯಲ್ಲಿ ನಾಚುತ್ತಾ ನಿಂತ ಎಳಸು ಪ್ರೇಮಿಗಳು, ಎಲ್ಲೆಲ್ಲೂ ಕಾಣುವ ಮುಖಗಳ ಎಲ್ಲೋ ನೋಡಿದಂತೆ. ಪರಿಚಿತ ತೀರಾ ಹತ್ತಿರದವರು ಎನಿಸಿ ನೋಡುತ್ತೇನೆ ಮತ್ತೆ ಮತ್ತೆ. 10 ವರ್ಷ ಹಿಂದಿನ ಬ್ಯಾಚಿನ ಪೂಜಾಳಂತೆ ಕಣ್ಣು, ಮೂಗು ಥೇಟ್ ಹಳೆಯ ಲವರ್ ಮಾಂತನಂತೆ, ಬಣ್ಣ ಮನೆ ಕೆಲಸಕ್ಕೆ ಬರುವ ನೀಲಮ್ಮನಂತೆ, ಅದೇ ಆ ಗುಂಗುರು ಕೂದಲು ಕಳೆದ ಬ್ಯಾಚಿನ ಮೋಹನನಂತೆ. ಇನ್ನು ನಗು ನನ್ನ ಹೆಚ್ಚು ಪ್ರೀತಿಸುವ ಅವನಂತೆ. ಮೈಕಟ್ಟು ನಟ ಸುದೀಪ್ನಂತೆ. ನನಗೆ ಎತ್ತರದ ಹುಡುಗರೆಂದರೆ ಬಹಳ ಇಷ್ಟ ಎಂದು ಸುಮ್ಮಲಾಗಲು ಸಾಧ್ಯವೇ ಇಲ್ಲ. ಹಿಂದೆ ಎಲ್ಲೋ ಸಿಕ್ಕವರಂತೆ, ಜೊತೆ ಕಳೆದವರಂತೆ ನಗು ಚೆಲ್ಲುತ್ತೇನೆ. ಆ ಬದಿ ಮರುಸ್ಮಿತ ಬರದಿದ್ದರು. ನೆನಪಾಗುತ್ತದೆ ಎಲ್ಲೋ ಯಾರೋ ಉವಾಚಿಸಿದ ಮಾತು, ಒಬ್ಬರಂತೆ 7 ಜನ ಜಗದಲ್ಲಿ. ಆ ಸಗಣಿ ಉಂಡೆ 1 ಇಂಚು ಕದಲಲಿಲ್ಲ. ಆದರೆ ಆ ಹುಳುಗಳ ಚೈತನ್ಯದಿಂದ ಉರುಳಿಸಲು ಸೆಣಸುತ್ತಲೇ ಇದ್ದವು. ಅವುಗಳ ಸೆಣಸಾಟದಂತೆಯೇ ಈ ಸಂಸಾರದಲ್ಲಿ ತಾನು ಸೆಣಸುತ್ತಿದ್ದೇನೆ. ಆದರೆ ಅವುಗಳ ಚೈತನ್ಯ ತನ್ನಲ್ಲಿ ಇಲ್ಲ. ಆ ಹುಳುಗಳ ಜಾಗ ಗೊತ್ತಿದ್ದರೆ ಹುಳುಗಳ ಸಮೇತ ಆ ಸಗಣಿ ಉಂಡೆಯನ್ನು ಎತ್ತಿಟ್ಟು ಬರಬೇಕೆನಿಸಿತು ಅವಳಿಗೆ. ಅವಳ ತಲೆ ಮೇಲೆ ಗುಬ್ಬಿಯೊಂದು ಹಿಕ್ಕಿ ಹಾಕಿತು. ಒರೆಸಿಕೊಳ್ಳುತ್ತಾ ಮರದ ಮೇಲೆ ಹುಡುಕಿದಳು. ಅದು ಕಾಣದಂತೆ ಪುರ್ರನೆ ಹಾರಿ ಹೋಗಿತ್ತು. ಮರ ದಿಟ್ಟಿಸುತ್ತಲೇ ಬೇವಿನ ತನ್ನ ಈ ಸ್ಥಿತಿಯಿಂದಾಗಿಯೇ ಇವರೆಲ್ಲ ತನ್ನನ್ನ ಸೇರುತ್ತಿಲ್ಲವೆಂಬ ಸಂಗತಿಯನ್ನು ಮನಗಂಡಿರುವ ಒಳಗೆ ಮಾಡಬೇಕು ತೋಚಲಾಯಿತು. ನಿತ್ಯ ಕೂಳು ಕಣ್ಣೀರು ಒಂದು ಮಾಡತೊಡಗಿದಳು. ಪದ್ಮಳ ಅತ್ತೆ ಮಾವನಿಗೂ ಚಿಂತೆ ಮನೆ ಮಾಡಿತು. ತಮ್ಮ ವಂಶ ಬೆಳೆಸುವ ಕುಡಿ ಪಡೆಯಲು ಅದೇನು ಮಾಡಬೇಕೋ ತಿಳಿಯದಾಯಿತು. ದೇವರಾಜನಿಗೆ ಮತ್ತೊಂದು ಮದುವೆ ಮಾಡಿದರೆ ಹೇಗೆ ಎನ್ನುವ ಆಲೋಚನೆ ಅವರಲ್ಲಿ ಮೊಳೆಯಿತು. ಕೆಲ ಸಂಬಂಧಿಕರು ಮದುವೆ ಮಾಡುವುದೇ ಸರಿಯೊಂದು ಸಲಹೆ ನೀಡಿದರು. ಇದು ಪದ್ಮಳ ಕಿವಿ ತಲುಪಿ ವಿಚಿತ್ರ ಸಂಕಟದಲ್ಲಿ ಮುಳುಗಿದಳು. ದಿನಪೂರ್ತಿ ಮಾತಿಲ್ಲದೆ ಚಿಂತೆಯಲ್ಲೇ ಮುಳುಗಿದಳು. ನಗಬೇಡ್ರಿ, ನೀವು ಒಂಥರ ಪ್ರೂಫ್ ತಿದ್ ನೋಡ್ರಿ. ರಾತ್ರಿ ಪ್ರೂಫ್ ತಿದ್ದ ಕುಂತವ್ರು ಬೆಳಗ್ಗೆ ಹೇಳೋದ್ರ ಹುಚ್ಚ ಹಿಡಿದಿಲ್ಲ ಅಂದ್ರೆ ನಿಮ್ ಹೆಂಡತಿ ಭಾಗ್ಯ ಅಂತ ತಿಳ್ಕೊಳ್ರಿ. ಇಲ್ಲಾಂದ್ರೆ ಆ ತಾಯಿ ಮೊದಲ ಅದಾವ್ ತಿದ್ದಾಗಿದ್ರ ಪ್ರೂಫ್ ತಿದ್ದಿ ಪೂರಾ ಹುಚ್ಚರಾಗ್ಯಾರ್ರಿ ನಮ್ಮ ಮನೆಯವರು ಅಂತ ಹೇಳ್ತಾರೆ. ಏನು ಪ್ರೂಫ್ ತಿದ್ದೋದು ಅಂದ್ರೆ ಅಷ್ಟು ಕಷ್ಟದ ಕೆಲಸ ಅಂತ ನೀವು ನಿಮ್ಮ ಹುಬ್ಬು ಮ್ಯಾಲಕ್ಕ ಏರಿಸಬಹುದು. ನಿಮ್ಮ ಹುಬ್ಬು ಹೌದಪ್ಪ, ಬರೇ ಕಷ್ಟದ ಕೆಲಸ ಅಲ್ಲ, ಖರೆ ಕಷ್ಟದ ಕೆಲಸ. ಈಗ ನನ್ನ ಕೈಯಾಗ ಲಗ್ನ ಪತ್ರ ಐತಲ್ಲ, ಇದು ಪ್ರೂಫ್ ತಿದ್ದುದ್ರಾಗ ನನ್ನ ಕುರಿ ಕ್ವಾಣ ಬಿದ್ದೋಯ್ತು. ಅದ್ರ ಕತೆ ಹೇಳ್ತೀನಿ ಕೇಳ್ರಿ. ನನ್ನ ಆತ್ಮೀಯ ಗೆಳೆಯರೊಳಗೆ ಪ್ರಾಣೇಶ ಸ್ಯಾರಿ ಒಬ್ಬ. ಅವನ ಏಕೈಕ ಪತ್ನಿಯ ಏಕೈಕ ಮಗ ರಂಗಪ್ಪ. ಮಗನ ಮದ್ವಿ
ಆಮಂತ್ರಣ ಪತ್ರಿಕೆ ಚೆಂದಾಗಿ ಮುದ್ರಣ ಮಾಡಬೇಕು ಅಂತ ಅನ್ನೋದು ಪ್ರಾಣೇಶಾರಿ ಆಸೆ. ಅವನಿಗಿಂತ ಗೆಳೆಯರೊಳಗೆ ನಾನೇ ಸ್ವಲ್ಪ ಜಾಣೆ ಅಂತ ಆ ಹುಚ್ಚು ಪ್ರಾಣೇಶಿ ಅಂತ ತಿಳ್ಕೊಂಡಿದ್ದ. ಹೀಗಾಗಿ ರಂಗಪ್ಪನ ಮದುವೆ ಆಮಂತ್ರಣ ಪತ್ರಿಕೆ ಮುದ್ದಾಗಿ ಮುದ್ರಣ ಆಗಬೇಕು ಅಂತ ಖುದ್ದಾಗಿ ನಾನೇ ಎಲ್ಲ ವಿಷಯ ಬಂದು ಬರೆದು ಛಾಯಾಕ್ಷರ ಜೋಡಣೆ ಮಾಡುವಂತ ಕೈ ಕೊಟ್ಟೆ. ಛಾಯಾಕ್ಷರ ಅಂತ ಬೇರೆ ಭಾಷೆದಾಗ ಹೇಳಿದ್ರೆ ನಿಮ್ಗೆ ತಿಳಿಯುತ್ತಿತ್ತೋ ಇಲ್ವೋ, ಅಚ್ಚ ಕನ್ನಡದಾಗ ಹೇಳ್ಬೇಕಂದ್ರೆ DTV ಮಾಡಕ್ಕೆ ಕೊಟ್ಟು ಬಂದೆ. ಕುಸ್ತಿಪಟು ಈಗ ಅನಾರೋಗ್ಯದಿಂದ ಹೆಣ್ಣಾಗಿದ್ದಾರೆ ಎಂದು ಸುದ್ದಿ ಬಂದಿತ್ತು. ಸುದ್ದಿ ಪತ್ರಿಕೆಯಲ್ಲಿ ಬಂದ ಮರುವಿನ ಕುಸ್ತಿಪಟುವಿನ ಮನೆ ಮುಂದೆ ನುಗ್ಗಲು ಯಾಕಂದ್ರೆ ಹೆಣ್ಣಾಗಿದ್ದಾರೆ. ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟಿಸಿದ ಸಂಪಾದನೆಗೆ ಕುಸ್ತಿಪಟುವಿನ ಹೆಂಡತಿ ದೂರವಾಣಿಯಲ್ಲಿ ಸಿಕ್ಕಾಪಟ್ಟೆ ಬೈದ್ರು. ಎಲ್ಲವನ್ನು ಶಾಂತವಾಗಿ ಆಲಿಸಿದ ಆ ಸಂಪಾದಕ ನಿರ್ಲಿಪ್ತ ಧ್ವನಿಯೊಳಗೆ ತಪ್ಪಾಗಿದ್ರಿ ಮೇಡಮ್, ತಪ್ಪಾಗಿದೆ. ಅನಾರೋಗ್ಯದಿಂದ ಹಣ್ಣಾಗಿದ್ದಾರೆ ಅನ್ನೋ ಬದಲಿ ಹೆಣ್ಣಾಗಿದ್ದಾರೆ ಅಂತ ಬೆದರಿಸಿ, ಅದಕ್ಕೆ ಯಾಕೆ ಟ್ರೀಟ್ ಮಾಡ್ಕೋತೀರಿ, ನಾನು ಅದನ್ನು ಸರಿಪಡಿಸ್ತೀನಿ ಅಂತ ಕ್ಷಮಾಯಾಚನೆ ಧ್ವನಿಯಲ್ಲಿ ಅನ್ನೈಸಿ ಇತ್ತ ಫೋನನ್ನು ರಪ್ಪನೆ ಕುಕ್ಕಿ ಕೆರಡುತ್ತಿದ್ದವನನ್ನು ಕರೆಸಿ ಅವನ ಸಂತತಿ 7 ಜನರ ಪಾಪವು ತೊಳೆದು ಹೋಗುವಂಗೆ ಬೈದು, ನೋಡಿ ಹೇಳಿ ತಪ್ಪಾಗಿತ್ತು, ನೋಡಿ ಅದನ್ನು ತಿದ್ದಿ ಸರಿಪಡಿಸು, ನಾಳೆ ಪತ್ರಿಕೆಯೊಳಗೆ ಇದು ಬರಬೇಕು ಎಂದು ಹೇಳಿ ಕಳಿಸಿದ. ಮರುದಿನ ಪತ್ರಿಕೆ ಬಂತು. ಪೈಲ್ವಾನ್ ಹೆಂಡತಿ ಕುತೂಹಲದಿಂದ ಪತ್ರಿಕೆ ತೆಗೆದು ಓದಿದಳು. ಈಗ ಅದು ಅಪ್ರತಿಭ ಚಳುವರಿಂದ ಖ್ಯಾತರಾಗಿದ್ದ ಹೆಸರಾಂತ ಕುಸ್ತಿಪಟು ಅನಾರೋಗ್ಯದಿಂದ ಹೆಣ ಆಗಿದ್ದಾರೆ. ಪೈಲ್ವಾನ್ ನನಗೆ ಮೇಲಿಂದ ಮೇಲೆ ಫೋನು ಬಂದ ಫೋನಿನಲ್ಲಿ ಉತ್ತರಿಸಿ ಪೈಲ್ವಾನ್ ಹೆಂಡತಿ ಹಣ ಬೀಳೋದೊಂದೇ ಬಾಕಿ. ಇನ್ನೊಂದು ಪತ್ರಿಕೆಗಳು ಇಂಥದೇ ಒಂದು ಮಜಾಕರ ಸುದ್ದಿ ಬಂದಿತ್ತು. ದಿನಾಂಕ 21ರಂದು 2 ರಾಜಕೀಯ ಶಕ್ತಿಗಳ ದುರ್ಣದ ಬಾಲಬಲ ಪರೀಕ್ಷೆ ಅಂತ. ಪ್ರೂಫ್ ತತ್ವವನ್ನು ಗಾರ್ಮಿಗೆ ಶಹಬಾಸ್ ಅನ್ನಿಸಿತು. ಬಲಾಬಲ ಪರೀಕ್ಷೆ ಎಂಬುದನ್ನ ಬಾಲಬಲ ಪರೀಕ್ಷೆ ಮಾಡಿದ್ದ. ಯಾರಿಗೆ ಹೇಳ್ತು, ರವಿ ಕಾಣದವನು ಕವಿ ಕಂಡ ಅಂತಾರಲ್ಲ, ಹಂಗೇನೆ ಸಂಪಾದಕ ಕಾಣದನ್ನ ಪ್ರೂಫ್ ರೀಡರ್ ಕಂಡ ಅಂತಾನೂ ಇರ್ಬೋದು. ಯಾಕಂದ್ರೆ ಇದೇ ಪತ್ರಿಕೆಯೊಳಗೆ ರಸಿಕ ರಾಜಕಾರಣಿಯವರ ಬಗ್ಗೆ ಬರೆಯುತ್ತಾ ಈ ಹಿರಿಯರು ಬಾಲ್ಯದಿಂದಲೂ ಗಾದಿವಾದಿಗಳು ಎಂದು ಅರ್ಥಾಗಿತ್ತು. ಗಾಂಧಿವಾದಿ ಅಂತಂದ್ರೆ ಮಹಾತ್ಮನಿಗೆ ಅಪಚಾರವಾಗುತ್ತದೆ ಎಂದು ಆ ಪ್ರೂಫ್ ರೀಡರ್ ಯೋಚಿಸಿರಬೇಕು. ಆ ಕಾರಣ ಗಾಂಧಿವಾದಿಗಳು ಎಂಬುದನ್ನು ಹಾಗೆ ಉಳಿಸಿಕೊಂಡಿದ್ದ. ಮೊದಲಿನ ಸಂಪಾದಕರು ಇನ್ನೇನು ಹಿಗ್ಗಾಮುಗ್ಗ ಬೈಬೇಕು, ನಂದೇನು ತಪ್ಪಿಲ್ರಿ ಸರ್, ಅವರು ಬರೆದುಕೊಟ್ಟ ವಿಷಯನ ಹ್ಯಾಂಗೈತಿ ಹಂಗೆ ಒರಿಜಿನಲ್ ನೋಡ್ರಿ, ಬೇಕಾದ್ರೆ ಹಂಗೆ ಐತಿ ಅಂದ. ರಾಜಕಾರಣಿ ಸ್ವಅರ್ಥದಿಂದ ಬರೆಯವನ್ನಿತ್ತ. ನಿಜ, 6ನೇ ಎತ್ತೆಯನ್ನು 7 ಸಲ ಓದಿದ ಪ್ರಭಾವಿ ರಾಜಕಾರಣಿ ತನ್ನನ್ನು ತಾನು ಗಾದಿವಾದಿ ಎಂದೇ ಬರೆದುಕೊಂಡಿದ್ದ. ಸಂಪಾದಕ ಮೂಲಕ ಆ ಪ್ರಸಂಗವನ್ನು ಅಲ್ಲಿಗೆ ಬಿಡಿಸಿದನೇನೆ. ಅವರೆಲ್ಲ ಸುದ್ದಿ ಯಾಕ, ನಾನೇ ಸ್ವತಃ ಪ್ರೂಫ್ ರೀಡಿಂಗ್ ಮಾಡುವಾಗ ಅದೆಷ್ಟು ಬಜಿತಿ ಪಟ್ಟಿ ಅನ್ನೋದು ಆ ದೇವರಿಗೆ ಗೊತ್ತು. ಕೃಷಿ ಪದವೀಧರ ನನ್ನ ಗೆಳೆಯ ಒಬ್ಬ ತಾ ಬರೆದ ಪುಸ್ತಕದ ಪ್ರೂಫ್ ನೋಡಕ್ಕಂತ ನನ್ಗೆ ಕೈ ಕೊಟ್ಟ. ಒಂದು ಕಡೆ ಪುಸ್ತಕದ ತಲೆಬರ ಗಗನಕ್ಕೇರಿದ ಬಾಲೆಯ ಬೆಳೆ ಅಂತ ಇತ್ತು. ಬಾಲೆ ಬೆಳೆ ಇದೇನು ಈ ಕೃಷಿ ಮಿತ್ರ ಬಾಲೆಯ, ಈ ಕೃಷಿ ಮಿತ್ರ ಬಾಲೆ ಬೆಳೆ ತಿಳಿಯೋದನ್ನೇನಾದ್ರೂ ಕಲ್ತಾನ ಅಂತ ಒಂದು ಕ್ಷಣ ಅನಿಸಿದ್ರು ಮರುಕ್ಷಣ ಅಲ್ಲಾದ ತಪ್ಪು ಹೊಡೆಯಿತು. ಅದು ಗಗನಕ್ಕೇರಿದ ಬಾಳೆಯ ಬೆಳೆ ಆಗಬೇಕಾಗಿದ್ದು ತಪ್ಪಿ ಬಾಲೆ ಬೆಳೆ ಎಂದಾಗಿತ್ತು. ಲೇ ಬದಲಿಗೆ ಲೇ ಬಳಸಿರಿ ಎಂದು ಸೂಚನೆ ಬರೆದು ಅದು ಅಂತಿಮ ಪ್ರೂಫ್ ಆಗಿದ್ದರಿಂದ ತಿದ್ದಿ ಮುದ್ರಿಸಿರಿ ಎಂದು ಸುಜ್ಞಾನ ಕೊಟ್ಟಿದ್ದೆ. ಪುಸ್ತಕ ಅರ್ಥಾಗಿ ನನ್ನ ಕೈಗೆ ಬಂದಾಗ ಮೊದಲು ನೋಡಿದ್ದು ಬಾಲೆ ಬೆಳೆಯ ದೋಷವನ್ನು ತಿದ್ದಿಕೊಂಡಿದ್ದಾನೋ ಇಲ್ಲವೋ ಎಂಬುದನ್ನು. ಬೆಳೆ ಅನ್ನುವುದನ್ನು ತಿದ್ದಿದ್ದ, ಬೆಲೆ ಅಂತ ಮಾಡಿದ್ದ, ಆದ್ರೆ ಬಾಳೆ ಎಂದು ತಿದ್ದದೆ ಹಾಗೆ ಬಿಟ್ಟಿದ್ದ. ಈಗ ತಲೆ ಬರ ಗಗನಕ್ಕೇರಿದ ಬಾಲೆಯ ಬೆಲೆ ಎಂದಾಗಿತ್ತು. ತಲೆ ಬರ ಹಾಳಾಗಿ ಹೋಗಲಿ, ನನ್ನ ಮಿತ್ರನ ಹಣೆ ಬರ ನೆಲದ ಹಣೆಯನ್ನು ತೆಗೆದುಕೊಂಡೆ. ಇಂಥ ಒಂದೇನಲ್ಲ, ತಿಂಗಳಲ್ಲಿ 3-4 ಪುಸ್ತಕಗಳ ಪ್ರೂಫ್ ತಿದ್ದೋ ಶಿಕ್ಷಣ ಇದ್ದೇ ಇರ್ತೈತಿ. ಕವಿಗಳು, ಅಲ್ಲಿ ಕ ಇರೋಲ್ಲ, ಖ ಇರ್ತೈತಿ. ಸಾಹಿತಿಗಳು ಅಂತ ಅನ್ಕೊಂಡವರು ಈಗ ಹೆಂಗ್ ಹೇಳಿದ್ರಲ್ಲ ಹಂಗ ಬರ್ಕೊಂಡು ಪುಸ್ತಕ ಪ್ರೂಫ್ ತಂದು ಮುಂದಿಡ್ತಾರ. ಇರ್ಲಿ, ಬರೋದೇ ಹೊಕ್ಕಿ ಐತಿ ಬರೀಲಿ, ಆ ಸಂತೋಷ ಅವ್ರಿಗಿರ್ಲಿ. ಆದ್ರೆ ನನಗೆ ಪ್ರೂಫ್ ಕ್ರೂರ ಶಿಕ್ಷೆಗೆ ಒಳಪಡಿಸ್ತಾರೋ ಗೊತ್ತಿಲ್ಲ. ಕೆಲವು ಸಲ ಅಂತೂ ಕಣ್ಣಾಗ ನೀರು ಬರುವಷ್ಟು ಬಿಕ್ಕಿ ಬಿಕ್ಕಿ ನಗಿತೀನಿ. ನನ್ನ ಮಾತು ಸುಳ್ಳೋ ಕರೆನೋ ನೀವೇ ಹೇಳ್ರಿ. ನೀವು ಮುಂದೆ ಕೆಲವು ಉದಾಹರಣೆ ಕೊಡ್ತೀನಿ. ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಸರಿ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನರಿ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಿದ್ದಾರೆ ಅಂತಾಗಿ ಬಿಟ್ರೆ ಅವ್ರು ಹುಲಿ ಹಾರದಂಗೆ ಆಗ್ಲಿಕ್ಕಿಲ್ಲ. ಹಿರಿಯ ಸ್ವಾಮಿಗಳೊಬ್ಬರ ಆಮಂತ್ರಣದಲ್ಲಿ ಭಗವತ್ಪಾದಗಳು ಅನ್ನೋ ಬದಲಿ ಭಯೋತ್ಪಾದಗಳು ಅಂತ ಪ್ರಸಿದ್ಧವಾಗಿದೆ. ಅಕ್ಷರ ಜೋಡಿಸುವಂತ ಕೆಲಸ ಸಮಜಾಯಿಸಿ ಕೇಳಿದ್ರೆ ಭಗವತ್ಪಾದಗಳು ಅಂದ್ರೆ ಏನು ಅಂತ ನನಗೆ ಅರ್ಥ ಆಗ್ಲಿಲ್ರಿ.
ಏನೋ ತಪ್ಪಿರ್ಬೇಕಂತ ನಾನೇ ಭಯೋತ್ಪಾದಕ ಅಂತ ಮಾಡೀನ್ರಿ, ನಾ ತಿಳ್ಕೊಂಡಿದ್ದು ತಪ್ಪೈತೇನ್ರಿ ಅಂತ ನನಗೇ ಕೇಳಿದ. ಇಲ್ಲಪ್ಪ, ನೀವು ತಿಳ್ಕೊಂಡಿದ್ರೊಳಗೆ ಏನೂ ತಪ್ಪಿಲ್ಲ, ಆದ್ರೆ ಅದನ್ನು ಜಗಜ್ಜಾಹೀರು ಮಾಡುವ ತಿದ್ದಿದ್ದು ಮಾತ್ರ ತಪ್ಪು ಅಂತ. ಇನ್ನೊಂದು ಸಲ ಶ್ರೀಮಂತ ಮನೆಯೊಬ್ಬರ ಅಭಿನಂದನೆ ಗ್ರಂಥದ ಪ್ರೂಫ್ ನೋಡುವ ಕರ್ಮ ನನ್ನದಾಗಿತ್ತು. ಮೊದಲ ಪ್ರೂಫ್ ನೋಡುತ್ತಿದ್ದಾಗ ತಿಳಿಯೊಳಗೆ ಸಾವಿರ ಅಡ್ಡಾಡಕತ್ತಿದ್ದು. ಮೊದಲ ವಾಕ್ಯ ಹೀಗಿತ್ತು: ಶ್ರೀಯುತರು ಆಗರ್ಭ ಶ್ರೀಮಂತರು, ಅವರ ಹೆಂಡತಿಗೊಂದು ಕಾಲು, ಮಗನಿಗೆ ಒಂದು ಕಾಲು, ಸ್ವತಃ ಶ್ರೀಮಂತರಿಗೆ 4 ಕಾಲು. ಇದು TTP ಮಾಡಿದವರು ಕಿತಾಪತಿ. ಕಾಲು ಅನ್ನುವುದಿಲ್ಲ, ಕಾಲು ಅಂತರ ಮಾಡಿಬಿಟ್ಟಿದ್ದ. ಕಾಲು ಅನ್ನೋದನ್ನ ರೂ ತೆಗೆದು ಲೂ ಹಾಕ್ಬಿಟ್ಟಿದ್ದವ. ಹೀಗಾಗಿ ಶ್ರೀಮಂತರ ಹೆಂಡತಿ ಮಗ ತಲಾ 1 ಕಾಲು ಉಳ್ಳವರಾಗಿದ್ದರೆ ಶ್ರೀಮಂತ 4 ಕಾಲಿನವನ್ನಾಗಿದ್ದ. ಅದು ಹೇಗೋ ಸರಿಪಡಿಸಿ TTP ಅವನ ಕಾಲು ಉಳಿಸಿದೆ. ಎಷ್ಟೇ ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ನೋಡಿದರೂ ಒಂದೊಂದ್ಸಲ ಕರ್ತವ್ಯ ದೋಷಗಳು ಉಳಿಬಿಟ್ಟಿರ್ತಾವು. ಅಧ್ಯಕ್ಷ ಅನ್ನೋದು ಅಧ್ಯಕ್ಷ ಆಗಿರ್ತದ, ಮಲ್ಲ ಯುದ್ಧ ಅನ್ನೋದು ಮಲ್ಲಯುದ್ಧ ಆಗಿರ್ತದ, ಧರಮ್ ಸಿಂಗ್ ಅನ್ನೋದು ಗರಂ ಸಿಂಗ್ ಅಂತಾನು, ಜನಪ್ರಿಯ ಅನ್ನೋದು ಧನಪ್ರಿಯ ಅಂತಾನು, ಅನುಯಾಯಿ ಅನ್ನೋದು ಅನುನಾಯಿ ಅಂತಾನು, ಹೊಲಿಗೆ ತರಬೇತಿ ಹೋಗಿ ಹೋಳಿಗೆ ತರಬೇತಿ ಆಗಲೇ ಇದ್ದಲ್ಲ. ಯಾಗಿಯೋ ಸ್ವಗ್ರಹವಾಸಿಗಳಾಗಿದ್ದಾರೆ ಅನ್ನೋದು ಸ್ವರ್ಗವಾಸಿಗಳಾಗಿದ್ದಾರೆ ಎಂದು, ಸುಂದರ್ ಕಿರಾಣಿ ಸ್ಟೋರ್ಸ್ ಅನ್ನೋದು ಸುಂದರ್ ಕಿ ರಾಣಿ ಸ್ಟೋರ್ಸ್ ಅಂತಾನು ಮುದ್ರಿತವಾಗಿಬಿಟ್ಟಿರ್ತದೆ. ಏನೂ ಮಾಡುವ ಹಾಗಿರೋದಲ್ಲ. ನಮ್ಮ ಜಿಲ್ಲೆಯ ಒಂದು ಆದರ್ಶ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೆಸರು ಉಡುಚಮ್ಮ ಅಂತ ಐತಿ. ಬಹಳ ಚಲೋ ಕೆಲಸ ಮಾಡ್ಯಾರ. ಆಕೆ ಒಂದು ಸನ್ಮಾನ ಮಾಡಿ ಸನ್ಮಾನ ಪತ್ರ ಕೊಡಬೇಕು ಅಂತ ದೈವದವರು ನಿರ್ಧರಿಸಿದ್ರು. ನನ್ನ ಪರಮಾತ್ಮ ಗೆಳೆಯನ ಸ್ವಾಗತ ಸಮಿತಿ ಅಧ್ಯಕ್ಷ ಆಗಿದ್ದರಿಂದ, ನೋಡು ನೀ ಏನೇನೋ ಬರೀತಿ, ಸನ್ಮಾನ ಪತ್ರ ಬರೆಯೋದು ನಿನಗೆ ಚುಟುಕಿ ಹೊಡೆದಷ್ಟಲ್ವಾ ಅಂತ ಗಾಳಿ ತುಂಬಿ ಒಪ್ಪಿಸಿದ. ಹ್ಞೂ ಅಂತಂದು ಒಂದು ಸನ್ಮಾನ ಪತ್ರ ಬರೆದು ಅವನ ಕೈಯಾಗ ಕೊಟ್ಟು, ನೋಡು ಮೊದಲು ಪ್ರೂಫ್ ನನಗೆ ತೋರಿಸು ಅಂತ ಹೇಳಿದೆ. ಹಂಗ ಹೇಳಿದ್ದ ತಪ್ಪಾಯ್ತು ನೋಡ್ರಿ. ಮೊದಲ ಪ್ರೂಫಿನೊಳಗೆ ಶ್ರೀಮತಿ ಉಡ್ಚಮ್ಮನವರ ಹೆಸರು ಹುಚ್ಚಡಮ್ಮ ಅಂತ ಆಗಿತ್ತು. ಅದನ್ನು ತಿದ್ದುಗಾಡಿದ ಮೇಲೆ ಬಂದ 2ನೇ ಪ್ರೂಫಿನಲ್ಲಿ ಹುಚ್ಚಡಮ್ಮ ಹೋಗಿ ಎಲ್ಲ ಸ್ಪಟ್ಟಾಗುವ ಹುಚ್ಚಮ್ಮ ಅಂತಾಗಿತ್ತು. ನನಗೆ ಗೆಳೆಯಂತರು ಸಿಕ್ಕಾಪಟ್ಟೆ ಸಿಟ್ಟು ಮಾಡಿ, ಎಂಥವನ ಕೈ ಡಿಟಿ ಮಾಡಕ್ಕೆ ಕೊಟ್ಟಿವ ಮಾರಾಯ, ಅವ ಸಾರಿಯಲ್ಲಿ ಕಲ್ತಾನೋ ಇಲ್ಲೋ ಅಂತ ಅಂದೆ. ನನ್ನ ಪುಡಾರಿ ಗೆಳೆಯ, ಅದಕ್ಯಾಕೆ ಅಷ್ಟು ಟ್ರೀಟ್ ಮಾಡ್ಕೊತಿ, ನಾನು ಸರಿಯಾಗಿ ಬುದ್ಧಿ ಹೇಳ್ತೀನಿ ತಗೋ ಅಂತ ಸಮಾಧಾನ ಪಡಿಸಿ ಖುದ್ದು ತಾನೇ ಹೋಗಿ ಅಂತಿಮ ಪ್ರೂಫ್ ತಂದು ಕೈಯಾಗಿಟ್ಟ. ತಕ್ಷಣ ಕೈಯಾಗ ಹಗ ಏನಾದ್ರು ಇದ್ರೆ ನಾನು ರೂಲ್ ಹಾಕೋತಿದ್ದೆ, ಇಲ್ಲಾಂದ್ರೆ ಅವನ ರೂಲ್ ಹಾಕ್ತಿದ್ದೆ. 3ನೇ ಪ್ರೂಫ್ನಾಗ ಅದು ಹುಚ್ಚಮ್ಮ ಅನ್ನೋದನ್ನ ಹುಚ್ಚಮ್ಮ ಅಂತ ಬರ್ಬಿಟ್ಟಿದ್ದ. ಪ್ರೂಫ್ನ ಉಂಡಿ ಮಾಡಿ ಅವನ ಮಾರಿ ಮೇಲೆ ಎಸೆದು, ಹೋಗು ನೀನು ಬೇಡ, ನೀನು ಹುಚ್ಚಮ್ಮನು ಬೇಡ, ಒಂದು ಜಾಗ ಖಾಲಿ ಮಾಡು ಅಂತ ಬೈದು ಕಳಿಸಿದ. ಒಬ್ಬ ಗೆಳೆಯನ ಸಂಖ್ಯೆ ಕಡಿಮೆ ಆಯ್ತು. ಇದು ಪ್ರೂಫ್ ರೀಡಿಂಗ್ ಅಂತ ಪ್ರಸಿದ್ಧಿ ಹೋದಿಲ್ಲ. ಹಾಸನದ ಕಡೆಯವರು ಸನ್ಮಾನ ನಟಿ ಒಬ್ಬರಿಗೆ ಅರ್ಪಿಸಿ ಸನ್ಮಾನ ಪತ್ರದ ಏನಿತ್ತು ಗೊತ್ತಾ? ಕಲಾಕ್ಷೇತ್ರಕ್ಕೆ ಸೇವೆ ಸಲ್ಲಿಸುತ್ತಿರುವ ಈ ನಟಿ ಕನ್ನಡದ ಹೆಮ್ಮೆ ಅಂತ. ಇದು ಪ್ರೂಫ್ ರೀಡಿಂಗ್ ಪ್ರಸಿದ್ಧಿ ಅಲ್ಲ, ಆ ಕಡೆ ಉಚ್ಚಾರ ರೀತಿನ ಹಂಗಂತ. ಹೋಗಿ ಬಿಡ್ರಿ, ಅವ್ರವ್ರ ಹೆಮ್ಮೆ ಅವ್ರ ಹೆಂಗಾದ್ರೂ ಕರ್ಕೊಂಡು. ಪ್ರೂಫ್ ರೀಡಿಂಗ್ ಮಾಡೋದು ಅತ್ಯಂತ ಪ್ರಸಿದ್ಧಿಗೆ ಬೀಳೋದು. ಯಾಕಂದ್ರೆ ತಪ್ಪು ತಿದ್ದಿ ಕೊಟ್ಟ ಮೇಲೂ ಅಕ್ಷರ ಜೋಡಿಸುವವನ ನಿರ್ಲಕ್ಷ್ಯದಿಂದಾಗಿ ತಪ್ಪು ಹಂಗ ಉಳಿದಾವು. ಕುಮಾರಿ ರೂಪಾದೇವಿ ಅವರ ಹೆಸರು ಕುರೂಪಾದೇವಿ ಅಂತಾನು, ಜನಮಂತ್ರಿಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅನ್ನೋದನ್ನು ತಂಬಿಗೆ ಇಟ್ಟಿದ್ದಾರೆ ಅಂತಾನು ಮುದ್ರಿತವಾಗಿ ಬಿಟ್ರೆ ಪ್ರೂಫ್ ರೀಡಿಂಗ್ನವ್ರನ್ನ ಆ ದೇವರೇ ಕಾಪಾಡಬೇಕು ಅನ್ನಿಸ್ತಾರೆ. ನುಡಿಗಳನ್ನ ಸಾಹಿತ್ಯ ಅದೊಂದು ಧರ್ಮ, ಯುಗ ಧರ್ಮ, ಸಾಹಿತ್ಯದ ವಿವಿಧ ರೂಪಗಳನ್ನ ಅವುಗಳನ್ನ ಸಂಕ್ಷಿಪ್ತವಾಗಿ ಪರಿಚಯಿಸಿದ ಶ್ರೀ ಬಸವರಾಜ್ ಸಾಗರ್ ಸರ್ಗೆ ಧನ್ಯವಾದಗಳನ್ನ ಈ ಮೂಲಕ ನಾವು ಅಭಿವ್ಯಕ್ತಿಸ್ತಿದ್ದೇನೆ. ಉದ್ಘಾಟನಾ ನುಡಿಗಳನ್ನ ಆಡ್ತಾ ಬಹಳ ಒಂದು ಒಳ್ಳೆ ಸಾಹಿತ್ಯವನ್ನ ರಚಿಸುವ ಇವತ್ತಿನ ಅವಶ್ಯಕತೆ ಅಂತ ನಮ್ಗೆ ಹೇಳದಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತ ವಿವೇಕಾನಂದ ಗೌಡ ಪಾಟೀಲ್ ಅವರಿಗೂ ಕೂಡ ಧನ್ಯವಾದಗಳನ್ನ ನಾನು ಈ ಮೂಲಕ ಅರ್ಪಿಸ್ತೇನೆ. ಸಣ್ಣ ಕಥೆಗಳನ್ನು ನಿಜವಾಗ್ಲೂ ಅವನ ಅಂತಃಸತ್ವವನ್ನ ಅಷ್ಟೇ ಅರ್ಥವತ್ತಾಗಿ ಸಣ್ಣ ಕಥೆಯ ಮೂಲಕ ಪ್ರಸ್ತುತಪಡಿಸಿದಂತ ಹಿರಿಯರಾದ ಬಾಳಾಸಾಹೇಬ್ ಲೋಕಾಪುರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ನಾನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಕಾವ್ಯ ಕವಿತೆ ಅಂದ್ರೆ ಹೇಗೆ ಹೇಳ್ತಾರೋ, ಕವಿತೆ ಎಂದ್ರೆ ಹಾಗೆಯೇ ಎನ್ನುತ್ತಾ ಸತ್ಯವನ್ನೇ ಕವಿತೆ ನುಡಿಯುತ್ತದೆ ಎನ್ನುವಂತ ತಮ್ಮ ನಿಶಯ ಅಸಹಜ ಗಜಲ್ ಮತ್ತು ಟಂಕಸಾಲೆಯ ಈ ಚಲಿಸುಕ್ಕ ಅನ್ನುವಂಥ ಕವನಗಳನ್ನು ಬಹಳ ಪ್ರಸ್ತುತವಾಗಿ ನಮ್ಮ ಮುಂದೆ ಇಟ್ಟಂತ ಸ್ನೇಹಿತೆ ನಿರ್ಮಲಾ ಶೆಟ್ಟರ್ ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವ್ವ ಆಗಲಿಕ್ಕೆ ಪಡುವ ಪಡಿಪಾಟನ್ನ ಕಥೆಯನ್ನ ಬಹಳ ಅರ್ಥವತ್ತಾಗಿ ಕಟ್ಟಿಕೊಂಡಂತ ಸಣ್ಣ ಕಥೆಯನ್ನ ಆ ಮೂಲಕ ನಮ್ಗೆ ಹೇಗೆ ಪ್ರಸ್ತುತಪಡಿಸಬೇಕು ಅಂತ ತಿಳಿಸ್ಕೊಟ್ಟಂತ TS ಗೊರವರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಪ್ರೂಫ್ ರೀಡಿಂಗ್ ಪಜಿತಿ, ನಿಜವಾಗ್ಲೂ ಸರ್ ಇದು ಪಜಿತಿನೇ. ಕರೆ
ಖುಷಿ ಆಯ್ತು ಸರ್. ಇದಕ್ಕೆ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತ ಚಂದ್ರಶೇಖರ್ ವಸ್ತ್ರ ಸರ್ಗೂ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ. ನಮ್ಮ ನಡುವೆ ಈ ಕಾರ್ಯಕ್ರಮಕ್ಕೆ ಚಿರ ಯುವಕನಂಗ ಬಂದು ಆಗ